ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಟೊಮ್ಯಾಟೊ ಸೂಪ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ವೆದರ್ಗೆ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಟೊಮ್ಯಾಟೊ ಸೂಪನ್ನು ಮಾಡ್ಕೊಂಡು ಕುಡಿತಾ ಇದ್ದರೆ ಹೆಲ್ತ್ಗೂ ಕೂಡ ಒಳ್ಳೆಯದು, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಇದನ್ನು ತುಂಬ ಹೆಲ್ದಿ ವೇನಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಕಾರ್ನ್ಫ್ಲೋರು ಸಕ್ಕರೆಯನ್ನು ಕೂಡ ಬಳಸಿಲ್ಲ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಾನು ಒಂದು ಮೀಡಿಯಮ್ ಗಾತ್ರದ 4 ಟೊಮ್ಯಾಟೋವನ್ನು ತೊಗೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. 1 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಇದು ಒಂದು 5 ಜನಕ್ಕೆ ಸೂಪ್ ಮಾಡ್ತಾ ಇರೋದು. ಒಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿನ ತೊಗೊಂಡು ಹೆಚ್ಕೊಂಡು, ಒಂದು 5ರಿಂದ 6 ಬೆಳ್ಳುಳ್ಳಿಯ ಎಸಳನ್ನು ತೊಗೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಪಲಾವ್ ಎಲೆ, ಒಂದು 3 ಲವಂಗನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಒಂದು 10 ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಚಕ್ಕೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾವು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಹಾಕಿದ ಮೇಲೆ ಏನು ಹೆಚ್ಚಿಟ್ಟಿರ್ತೀನಲ್ವ ಕ್ಯಾರೆಟ್, ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಬಾಡಿಸ್ಕೊಂಡ ಮೇಲೆ ಇದಕ್ಕೆ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಂಡು, ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಬಾಡಿಸ್ಕೊಳ್ಳಿ. ಸ್ವಲ್ಪ ಇದು ಬಟರಲ್ಲಿ ಬಾಡಿದ್ರೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಾವಿದಕ್ಕೆ ಹೆಚ್ಚಿರ್ತಕ್ಕಂಥ 4 ಟೊಮ್ಯಾಟೊ, ಮೀಡಿಯಮ್ ಸೈಜ್ನ 4 ಟೊಮ್ಯಾಟೋವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲವನ್ನು ಸ್ವಲ್ಪ ನೀವು ಬಾಡಿಸ್ಕೋಬೇಕಾಗತ್ತೆ. ಆಗ ನಾನು ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಸೋಂಪನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ. ಆಯಿತಾ? ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವಿದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ನಾನು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಬರೋ ರೀತಿಯಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಈಗ ನಾವು ಸೂಪ್ಗೆ ಬೇಕಾಗಿರ್ತಕ್ಕಂಥ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 4 ಬೆಳ್ಳುಳ್ಳಿಯನ್ನು ತೊಗೊಳ್ಳೋಣ. ಇದು ಸಿಪ್ಪೆ ತೆಗೆದಿರ್ತಕ್ಕಂಥದ್ದು. ಇದನ್ನು ನೀಟಾಗಿ ತುರ್ಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆಯನ್ನು ಹಾಕ್ಕೊಂಡು ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬ್ರೆಡ್ನ ಎರಡೂ ಬದಿಗೆ ನೀವು ಹಚ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ನೋಡಿಕೊಂಡು ನೀಟಾಗಿ ಹಚ್ಕೊಳ್ಳಿ. ಎರಡೂ ಸೈಡು ಹಚ್ಕೋಬೇಕಾಗತ್ತೆ. ಹಚ್ಕೊಂಡು ಇದನ್ನು ನೀವು ಕಾದಿರುತ್ತಲ್ವ, ಆ ತವ ಮೇಲೆ ಇಟ್ಟು ಎರಡೂ ಬದಿಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಕಾದಿದ್ದೆ ತವ ಇದರ ಮೇಲೆ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಬ್ರೆಡ್ ಸ್ಲೈಸಸ್ನ ಈ ರೀತಿಯಲ್ಲಿ ತಿರುವು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆಗ ಅದು ಕ್ರಿಸ್ಪಿ ಆಗುತ್ತೆ. ಬೇಗ ಮೆತ್ತಗಾಗದೆ, ಸೂಪ್ ಒಳಗಡೆ ಮೆತ್ತಗಾಗದೆ ರೀತಿಯಲ್ಲಿ ನಿಮಗೆ ಬಾಯಿಗೆ ಸಿಗುತ್ತೆ. ಚೆನ್ನಾಗಿರುತ್ತೆ ಸೂಪನ್ನು ಕುಡಿಬೇಕಾದ್ರೆ. ನೋಡಿ, ಇಲ್ಲಿ 2 ವಿಷಲ್ ಆಗಿದೆ ಮತ್ತು ಇದು ತಣ್ಣಗಾಗಿದೆ. ನಾನು ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಆ ನೀರೇನು ಹಾಕಿದ್ವಲ್ಲ, ಆ ನೀರನ್ನು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಬೇಕು. ಫೈನ್ ಪೇಸ್ಟ್ ಆಗೋದ್ರಿಂದ ಏನು ವೇಸ್ಟ್ ಆಗದೆ ರೀತಿಯಲ್ಲಿ ನೀಟಾಗಿ ಎಲ್ಲನೂ ಟೊಮೊಟೊ ಸೂಪು ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಇದನ್ನು ನಾವೀಗ ಸೋದಿಸ್ಕೊಳ್ತಾ ಇದ್ದೀವಿ. ನೀಟಾಗಿ ನಿಧಾನವಾಗಿ ಸೋದಿಸ್ಕೊಳ್ಳಿ. ಈಗ ಎಲ್ಲ ನಾನು ಸೋದಿಸ್ಕೊಂಡಿದ್ದೀನಿ. ನಾವು ಇದನ್ನು ಒಂದು ಕುದಿ ಕುದಿಸ್ಬೇಕು. ಈಗ ಒಂದು ಬಾಣಲೆಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿಬಿಟ್ಟು ನಾನು ಏನು ಸೋದಿಸಿಟ್ಕೊಂಡಿದ್ನಲ್ವ ಸೂಪ್ದು, ಅದನ್ನು ಹಾಕಿ ನೋಡಿ, ಈಗ ಇದು ಕುದಿ ಬರಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವು ಯಾವುದೇ ರೀತಿಯ ಬಣ್ಣವನ್ನು ಹಾಕಿಲ್ಲ ಮತ್ತು ನಾನು ಕಾರ್ನ್ಫ್ಲೋರನ್ನು ಕೂಡ ಮತ್ತು ಸಕ್ಕರೆನೂ ಕೂಡ ಯಾವುದನ್ನು ಕೂಡ ಬಳಸಿಲ್ಲ. ಅದೇ ನ್ಯಾಚುರಲ್ ಆಗಿ ಒಳ್ಳೆ ಕಲರನ್ನು ಬಿಟ್ಕೊಳ್ಳುತ್ತೆ. ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರನ್ನು ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಬಣ್ಣ ಬಿಟ್ಕೊಳ್ಳುತ್ತೆ. ಒಂದು ಕುದಿ ಚೆನ್ನಾಗಿ ಕುದ್ದರೆ ನಮಗೆ ಟೊಮ್ಯಾಟೊ ಸೂಪು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಲ್ಲಿ ಕುದ್ದು ಅದು ಬಣ್ಣ ಎಲ್ಲ ಬಿಟ್ಕೊಳ್ಳುತ್ತೆ. ಅಂದರೆ ಏನು ಕ್ಯಾರೆಟ್ನ ಬಣ್ಣ ಇರುತ್ತಲ್ಲ ಅದನ್ನು ಬಿಟ್ಕೊಳ್ಳುತ್ತೆ. ಈ ರೀತಿ ಆದಾಗ ನಮಗೆ ಟೊಮ್ಯಾಟೊ ಸೂಪು ರೆಡಿ ಆಗಿದೆ ಅಂತ. ಇದು ಬ್ರೆಡ್ ಸ್ಲೈಸಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಸರ್ವ್ ಮಾಡೋಣ. ಸರ್ವ್ ಮಾಡಲಿಕ್ಕೆ ಒಂದು ಬೌಲ್ಗೆ ನಾನು ಫಸ್ಟು ಟೊಮ್ಯಾಟೊ ಸೂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಳ್ಳಿ. ಬ್ರೆಡ್ ಕ್ರಮ್ಸ್ ಅನ್ನೋದು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಈ ರೀತಿಯಲ್ಲಿ ಟೊಮ್ಯಾಟೊ ಸೂಪ್ ಹೆಲ್ದಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ರೆಡಿ ಆಗುತ್ತೆ.